ಕಳಿಸ್ತಂತೆ ನಮ್ಮ ಪ್ರಭಾ ಮೇಡಮ್ ಡಾಕ್ಟ್ರು MP ಆಗಿರಬೇಕಾದ್ರೆ ಬಹಳಷ್ಟು ಕಿರಿಕಿರಿಗಳು ಮಾಡ್ತಾ ಇದ್ರು. ಬಹಳಷ್ಟು ಜನ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಪ್ರಭಾ ಮಲ್ಲಿಕಾರ್ಜುನ್ ನನ್ನ ಮಗಳಿರೋ ಥರ ಪ್ರಭಾ ಮಲ್ಲಿಕಾರ್ಜುನ್ MP ಆದರೆ ನಾನು MP ಆದಂಗೆ ಅಂತ ಹೇಳಿದರು. ನೀವೆಲ್ಲರೂ ಆಶೀರ್ವಾದ ಮಾಡಿ ಡಾಕ್ಟ್ರಿಗೆ ಗೆಲ್ಲಿಸಿದ್ದೀರಿ. ಅವ್ರ ಮಗನಿಗೂ ಆಶೀರ್ವಾದ ಮಾಡಿದ್ವಿ. 100% ಅವ್ನು ಸಮರ್ಥ, ಭಾಳ ಸಮರ್ಥವಾಗಿ ಗೆಲ್ತಾನೆ. ನಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ. ಸ್ವಾಮೀಜಿಗಳು ಹೇಳ್ತಾ ಇದ್ರು, ನನಗೆ ಗೊತ್ತಿರಲಿಲ್ಲ ಸ್ವಾಮೀಜಿ ನೀವು ಹೇಳೋ ತನಕ, ಈ 4.5 ಎಕರೆ ಜಮೀನು ತಗೊಂಡಾಗ ಅವ್ರ ಮಾವನವರು ಅಂದರೆ ಅವ್ರ ತಂದೆಯವರಾದ ಡಾಕ್ಟ್ರು ಶಿವಶಂಕರಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಭಾಳ ಸಂತೋಷವಾದ ವಿಚಾರ. ಅದ್ರ ಜೊತೆಯಲ್ಲಿ BJP ಪಕ್ಷದವರೇ ಆಗಲಿ ಯಾವುದೇ ಪಕ್ಷದವರಾಗಲಿ ನಮ್ಮ ಮಟ್ಟಕ್ಕೆ ಯಾರು ಸಹಾಯ ಮಾಡಿದರೆ ಅವ್ರಿಗೆಲ್ರಿಗೂ ಆ ರೇವಣ ಸಿದ್ದೇಶ್ವರ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತಂತೆ ನಮ್ಮ ಪ್ರಭಾ ಮೇಡಮ್ ಡಾಕ್ಟ್ರು MP ಆಗಿರಬೇಕಾದ್ರೆ ಬಹಳಷ್ಟು ಕಿರಿಕಿರಿಗಳು ಮಾಡ್ತಾ ಇದ್ರು. ಬಹಳಷ್ಟು ಜನ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಪ್ರಭಾ ಮಲ್ಲಿಕಾರ್ಜುನ್ ನನ್ನ ಮಗಳಿರೋ ಥರ ಪ್ರಭಾ ಮಲ್ಲಿಕಾರ್ಜುನ್ MP ಆದರೆ ನಾನು MP ಆದಂಗೆ ಅಂತ ಹೇಳಿದರು. ನೀವೆಲ್ಲರೂ ಆಶೀರ್ವಾದ ಮಾಡಿ ಡಾಕ್ಟ್ರಿಗೆ ಗೆಲ್ಲಿಸಿದ್ದೀರಿ. ಅವ್ರ ಮಗನಿಗೂ ಆಶೀರ್ವಾದ ಮಾಡಿದ್ವಿ. 100% ಅವ್ನು ಸಮರ್ಥ, ಭಾಳ ಸಮರ್ಥವಾಗಿ ಗೆಲ್ತಾನೆ. ನಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ. ಸ್ವಾಮೀಜಿಗಳು ಹೇಳ್ತಾ ಇದ್ರು, ನನಗೆ ಗೊತ್ತಿರಲಿಲ್ಲ ಸ್ವಾಮೀಜಿ ನೀವು ಹೇಳೋ ತನಕ, ಈ 4.5 ಎಕರೆ ಜಮೀನು ತಗೊಂಡಾಗ ಅವ್ರ ಮಾವನವರು ಅಂದರೆ ಅವ್ರ ತಂದೆಯವರಾದ ಡಾಕ್ಟ್ರು ಶಿವಶಂಕರಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಭಾಳ ಸಂತೋಷವಾದ ವಿಚಾರ. ಅದ್ರ ಜೊತೆಯಲ್ಲಿ BJP ಪಕ್ಷದವರೇ ಆಗಲಿ ಯಾವುದೇ ಪಕ್ಷದವರಾಗಲಿ ನಮ್ಮ ಮಟ್ಟಕ್ಕೆ ಯಾರು ಸಹಾಯ ಮಾಡಿದರೆ ಅವ್ರಿಗೆಲ್ರಿಗೂ ಆ ರೇವಣ ಸಿದ್ದೇಶ್ವರ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತಂತೆ ನಮ್ಮ ಪ್ರಭಾ ಮೇಡಮ್ ಡಾಕ್ಟ್ರು MP ಆಗಿರಬೇಕಾದ್ರೆ ಬಹಳಷ್ಟು ಕಿರಿಕಿರಿಗಳು ಮಾಡ್ತಾ ಇದ್ರು. ಬಹಳಷ್ಟು ಜನ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಪ್ರಭಾ ಮಲ್ಲಿಕಾರ್ಜುನ್ ನನ್ನ ಮಗಳಿರೋ ಥರ ಪ್ರಭಾ ಮಲ್ಲಿಕಾರ್ಜುನ್ MP ಆದರೆ ನಾನು MP ಆದಂಗೆ ಅಂತ ಹೇಳಿದರು. ನೀವೆಲ್ಲರೂ ಆಶೀರ್ವಾದ ಮಾಡಿ ಡಾಕ್ಟ್ರಿಗೆ ಗೆಲ್ಲಿಸಿದ್ದೀರಿ. ಅವ್ರ ಮಗನಿಗೂ ಆಶೀರ್ವಾದ ಮಾಡಿದ್ವಿ. 100% ಅವ್ನು ಸಮರ್ಥ, ಭಾಳ ಸಮರ್ಥವಾಗಿ ಗೆಲ್ತಾನೆ. ನಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ. ಸ್ವಾಮೀಜಿಗಳು ಹೇಳ್ತಾ ಇದ್ರು, ನನಗೆ ಗೊತ್ತಿರಲಿಲ್ಲ ಸ್ವಾಮೀಜಿ ನೀವು ಹೇಳೋ ತನಕ, ಈ 4.5 ಎಕರೆ ಜಮೀನು ತಗೊಂಡಾಗ ಅವ್ರ ಮಾವನವರು ಅಂದರೆ ಅವ್ರ ತಂದೆಯವರಾದ ಡಾಕ್ಟ್ರು. ದಾವಣಗೆರೆಯ ಪ್ರತಿಷ್ಠಿತ JH ಪಟೇಲ್ ಅಕಾಡೆಮಿ, BIT ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಕಳಿಸ್ತಂತೆ ನಮ್ಮ ಪ್ರಭಾ ಮೇಡಮ್ ಡಾಕ್ಟ್ರು MP ಆಗಿರಬೇಕಾದ್ರೆ ಬಹಳಷ್ಟು ಕಿರಿಕಿರಿಗಳು ಮಾಡ್ತಾ ಇದ್ರು. ಬಹಳಷ್ಟು ಜನ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಪ್ರಭಾ ಮಲ್ಲಿಕಾರ್ಜುನ್ ನನ್ನ ಮಗಳಿರೋ ಥರ ಪ್ರಭಾ ಮಲ್ಲಿಕಾರ್ಜುನ್ MP ಆದರೆ ನಾನು MP ಆದಂಗೆ ಅಂತ ಹೇಳಿದರು. ನೀವೆಲ್ಲರೂ ಆಶೀರ್ವಾದ ಮಾಡಿ ಡಾಕ್ಟ್ರಿಗೆ ಗೆಲ್ಲಿಸಿದ್ದೀರಿ. ಅವ್ರ ಮಗನಿಗೂ ಆಶೀರ್ವಾದ ಮಾಡಿದ್ವಿ. 100% ಅವ್ನು ಸಮರ್ಥ, ಭಾಳ ಸಮರ್ಥವಾಗಿ ಗೆಲ್ತಾನೆ. ನಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ. ಸ್ವಾಮೀಜಿಗಳು ಹೇಳ್ತಾ ಇದ್ರು, ನನಗೆ ಗೊತ್ತಿರಲಿಲ್ಲ ಸ್ವಾಮೀಜಿ ನೀವು ಹೇಳೋ ತನಕ, ಈ 4.5 ಎಕರೆ ಜಮೀನು ತಗೊಂಡಾಗ ಅವ್ರ ಮಾವನವರು ಅಂದರೆ ಅವ್ರ ತಂದೆಯವರಾದ ಡಾಕ್ಟ್ರು ಶಿವಶಂಕರಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಭಾಳ ಸಂತೋಷವಾದ ವಿಚಾರ. ಅದ್ರ ಜೊತೆಯಲ್ಲಿ BJP ಪಕ್ಷದವರೇ ಆಗಲಿ ಯಾವುದೇ ಪಕ್ಷದವರಾಗಲಿ ನಮ್ಮ ಮಟ್ಟಕ್ಕೆ ಯಾರು ಸಹಾಯ ಮಾಡಿದರೆ ಅವ್ರಿಗೆಲ್ರಿಗೂ ಆ ರೇವಣ ಸಿದ್ದೇಶ್ವರ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತಂತೆ ನಮ್ಮ ಪ್ರಭಾ ಮೇಡಮ್ ಡಾಕ್ಟ್ರು MP ಆಗಿರಬೇಕಾದ್ರೆ ಬಹಳಷ್ಟು ಕಿರಿಕಿರಿಗಳು ಮಾಡ್ತಾ ಇದ್ರು. ಬಹಳಷ್ಟು ಜನ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಪ್ರಭಾ ಮಲ್ಲಿಕಾರ್ಜುನ್ ನನ್ನ ಮಗಳಿರೋ ಥರ ಪ್ರಭಾ ಮಲ್ಲಿಕಾರ್ಜುನ್ MP ಆದರೆ ನಾನು MP ಆದಂಗೆ ಅಂತ ಹೇಳಿದರು. ನೀವೆಲ್ಲರೂ ಆಶೀರ್ವಾದ ಮಾಡಿ ಡಾಕ್ಟ್ರಿಗೆ ಗೆಲ್ಲಿಸಿದ್ದೀರಿ. ಅವ್ರ ಮಗನಿಗೂ ಆಶೀರ್ವಾದ ಮಾಡಿದ್ವಿ. 100% ಅವ್ನು ಸಮರ್ಥ, ಭಾಳ ಸಮರ್ಥವಾಗಿ ಗೆಲ್ತಾನೆ. ನಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ. ಸ್ವಾಮೀಜಿಗಳು ಹೇಳ್ತಾ ಇದ್ರು, ನನಗೆ ಗೊತ್ತಿರಲಿಲ್ಲ ಸ್ವಾಮೀಜಿ ನೀವು ಹೇಳೋ ತನಕ, ಈ 4.5 ಎಕರೆ ಜಮೀನು ತಗೊಂಡಾಗ ಅವ್ರ ಮಾವನವರು ಅಂದರೆ ಅವ್ರ ತಂದೆಯವರಾದ ಡಾಕ್ಟ್ರು ಶಿವಶಂಕರಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಭಾಳ ಸಂತೋಷವಾದ ವಿಚಾರ. ಅದ್ರ ಜೊತೆಯಲ್ಲಿ BJP ಪಕ್ಷದವರೇ ಆಗಲಿ ಯಾವುದೇ ಪಕ್ಷದವರಾಗಲಿ ನಮ್ಮ ಮಟ್ಟಕ್ಕೆ ಯಾರು ಸಹಾಯ ಮಾಡಿದರೆ ಅವ್ರಿಗೆಲ್ರಿಗೂ ಆ ರೇವಣ ಸಿದ್ದೇಶ್ವರ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಪುಣ್ಯವಾದ ಕಾರ್ಯಕ್ರಮಕ್ಕೆ